ಏನು ಶಕ್ತಿ ಇದ್ದವ, ಬಲವಂತ ಅಂದ್ರೆ ಬಲ ಇದ್ದವ, ಶ್ರೀಮಂತ ಅಂದ್ರೆ ಶ್ರೀ ಇದ್ದವ, ಭಗವಂತ ಅಂದ್ರೆ ಭಗ ಇದ್ದವ. ಭಗ ಅಂದ್ರೆ ಏನಾಗದ್ರೆ ಶ್ರೀಮಂತ ಅಂದ್ರೆ ಶ್ರೀ ಇದ್ದವ, ಹಣವಂತ ಅಂದ್ರೆ ಹಣ ಇದ್ದವ, ಬಲವಂತ ಅಂದ್ರೆ ಬಲ ಇದ್ದವ, ಭಗವಂತ ಅಂದ್ರೆ ಭಗ ಇದ್ದವ. ಭಗ ಅಂದ್ರೆ ಏನಾಗದ್ರೆ ಭಗ ಅಂತ ಹೇಳಿದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರೇಯ ಜ್ಞಾನ ವೈರಾಗ್ಯ ಯೋಶ್ಚಾಪಿ ಷಣ್ಣಾಂ ಭಗ ಇತಿ ಇಂಗಣ. ಈ 6 ವಸ್ತುಗಳು ಒಟ್ಟಾಗಿ ಅದಕ್ಕೆ ಭಗ ಅಂತ ಹೇಳ್ತಾರೆ. ಏನೆಲ್ಲ? ಶಕ್ತಿ, ಸೌಂದರ್ಯ, ಐಶ್ವರ್ಯ, ಜ್ಞಾನ, ವೈರಾಗ್ಯ ಮತ್ತೆ ಕೀರ್ತಿ. ಈ 6 ವಸ್ತುಗಳು ಯಾರಲ್ಲಿ ಅಪರಿಮಿತವಾಗಿ ಇದೆಯೋ ಅವನು ಭಗವಂತ. ಯಾರಲ್ಲಿ ಅಪರಿಮಿತವಾಗಿ ಶಕ್ತಿ, ರೂಪ, ಜ್ಞಾನ, ವೈರಾಗ್ಯ, ಬಲ ಮತ್ತು ಕೀರ್ತಿ ಅಪರಿಮಿತವಾಗಿ ತುಂಬಿದೆಯೋ ಅವನು ಭಗವಂತ. ಅದು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ. ಕರ್ಷತಿ ಆಕರ್ಷತಿ ಇತಿ ಕೃಷ್ಣ. ಕೃಷ್ಣ ಎಂಬುದು ಶಬ್ದ ಕೃಷಿ ಭೂವಾಚಕ ಶಬ್ದ ಅಣ್ಣಃ ಚ ನಿವೃತ್ತಿವಾಚಕ ತಯೋರೈಕ್ಯಂ ಪರಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಕೃಷ್ಣ ಎಂಬುದು ಎಲ್ಲರಿಗೂ ಆಕರ್ಷಣೆ ಮಾಡುವಂತಹ ಭಗವಂತ, ಎಲ್ಲರಿಗೂ ಆಕರ್ಷಣೆ ಮಾಡುವವ ಅದು ಕೃಷ್ಣ ಅಲ್ವಾ. ಕೃಷ್ಣಾಷ್ಟಮಿ ಬಂದಾಗ ಯಾವ ರೀತಿ ನಾವೆಲ್ಲರೂ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಸೇರಿ ಎಲ್ಲ ರೀತಿಯ ಉತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ? ಕೃಷ್ಣನ ಪ್ರೀತಿಗೋಸ್ಕರ, ಭಗವಂತನ ಪ್ರೀತಿಗೋಸ್ಕರ. ಆ ಭಗವಂತನ ಸೇವೆ, ಪ್ರೀತಿಯನ್ನು ನಾವು ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ಎಂಬುದಾಗಿ ಆದರೆ ಯಾಕಂದ್ರೆ ನಾವು ಈ ಅಪರೂಪವಾದಂತಹ ದುರ್ಲಭವಾದಂತಹ ಮನುಷ್ಯ ಶರೀರವನ್ನು ಪಡೆದಿದ್ದೇವೆ. ನಮ್ಮ ಸನಾತನ ವೈದಿಕ ಸಂಸ್ಕೃತಿಯಲ್ಲಿ ನಾವು ಇಷ್ಟೆಲ್ಲ ಬೇರೆ ಬೇರೆ ಉತ್ಸವಗಳನ್ನು, ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಈಗ ಕೃಷ್ಣಾಷ್ಟಮಿ, ಮೊನ್ನೆ ನಾಗರ ಪಂಚಮಿ ಆಯಿತು, ಇವತ್ತು ಕೃಷ್ಣಾಷ್ಟಮಿ ಇದೆ, ನಾಡ್ದು ಗಣೇಶ ಚತುರ್ಥಿ ಬರ್ತದೆ, ಮತ್ತೆ ನವರಾತ್ರಿ ಬರ್ತದೆ. ಎಲ್ಲವನ್ನು ಆಚರಣೆ ಮಾಡ್ತೇವೆ. ಆ ಆಚರಣೆಯ ಹಿಂದೆ ಇರುವಂತಹ ಭಾವ ನಾವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ನಾವು ಇವತ್ತಿದ್ದೇವೆ, ಆದರೆ ಯಾವುದೇ ಪ್ರಾಣಿ ಪಕ್ಷಿಗಳು ಇಂತಹ ಹಬ್ಬವನ್ನ, ಧರ್ಮವನ್ನು ಆಚರಣೆ ಮಾಡುವುದು ನಾವು ಕಾಣುವುದಿಲ್ಲ. ಯಾಕೆಂದ್ರೆ ಅವರಿಗೆ ಆ ವಿಶೇಷ ವರ ಭಗವಂತನಿಂದ ಸಿಗಲಿಲ್ಲ. ನಮ್ಗೆ ಯಾರಿಗಾದ್ರೂ ಆನೆಯ ಜೊತೆ ತಿನ್ನುವ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಆನೆ ಜೊತೆ ತಿನ್ನುವ ಕಾಂಪಿಟಿಷನ್ ಅಲ್ಲಿ ಯಾರು ಮಾಡ್ಲಿಕ್ಕೆ ರೆಡಿ ಇದ್ದೀರಿ? ಸಾಧ್ಯ, ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆನೆ ಅಷ್ಟು ತಿನ್ನುವ ಸ್ಪರ್ಧೆ ನಾವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗಿಡುಗನ ನೋಟ, ಎಷ್ಟು ದೂರದಿಂದ ಗಿಡುಗ ನೋಡ್ತದೆ, ವಿಶೇಷ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನಾಯಿಯಲ್ಲಿ ಆಘ್ರಾಣಿಸುವಂತಹ ಶಕ್ತಿ ಅಲ್ವಾ. ನಿಮ್ಮ ಈ ಕೃಷ್ಣ ಮೃಗದಲ್ಲಿ ಸುಗಂಧದ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಎಲ್ಲರಲ್ಲಿ ಬೇರೆ ಬೇರೆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಏನು ವಿಶೇಷ ಶಕ್ತಿ ಇದೆ? ಏನು ವಿಶೇಷ ಶಕ್ತಿ ಭಗವಂತ ಮನುಷ್ಯನಲ್ಲಿ? ಒಂದು ಹುಲಿ ಸತ್ತರೆ ಅದರ ಉಗುರಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ, ಚಿರತೆ ಸತ್ತರೆ ಅದರ ಚರ್ಮಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ, ಆನೆ ಸತ್ತರೆ ಅದರ ಹಲ್ಲಿಗೆ ತುಂಬಾ ಬೆಲೆ ಇದೆ. ನಾವು ಮನುಷ್ಯರ ಸತ್ತರೆ ನಮ್ಮ ಹಲ್ಲು ಮಾರಿದ್ರೆ ಯಾರು ತಗೊಳ್ಳೋರು ಇದ್ದಾರಾ? ಚರ್ಮ ಮಾರಿದ್ರೆ ಹೋಗ್ಬೋದಾ? ಕೂದಲು ಮಾರಿದ್ರೆ ಹೋಗ್ಬೋದಾ? ಉಗುರು ಮಾರಿದ್ರೆ ಹೋಗ್ಬೋದಾ? ಇದೇ ಪ್ರಶ್ನೆ ಡಾಕ್ಟರ್ ಹ್ಯಾರಿ ಮಾನ್ಸನ್ ಅಂತ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ, ಇಲಿನಾಯ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರೊಫೆಸರ್ನ ಮನಸ್ಸಲ್ಲಿ ಬಂತು. ಮನುಷ್ಯನ ಶರೀರ ಎಲ್ಲಾದರೂ ಮಾರಿದ್ರೆ ಎಷ್ಟು ಹಣ ಸಿಗಬಹುದು ಅಂತೇಳಿ ಆತ ಏನು ಮಾಡ್ತಾನೆ, ಮನುಷ್ಯ ಶರೀರದಲ್ಲಿದ್ದಂತಹ ಎಲ್ಲ ರಾಸಾಯನಿಕಗಳನ್ನು, ಕೆಮಿಕಲ್ ಆಸಿಡ್ ಬೇಸ್ಗಳನ್ನು ಕಲೆಕ್ಟ್ ಮಾಡಿ ಹತ್ತಿರದಂತಹ ಒಂದು ಲ್ಯಾಬಿಗೆ ಹೋಗ್ತಾನೆ. ಹೋಗಿ ಲೆಕ್ಕಾಚಾರ ಮಾಡ್ತಾನೆ. ಮನುಷ್ಯನ ಶರೀರದಲ್ಲಿ ಉದಾಹರಣೆಗೆ 23 ಗ್ರಾಮ್ ಮ್ಯಾಗ್ನೀಷಿಯಂ ಇದೆ, 78% ನೀರಿದೆ, ಎಲ್ಲ ನೀರಿಗೆ ಜಾಸ್ತಿ ಬೆಲೆ ಇಲ್ಲ. ಮತ್ತೆ 23 ಗ್ರಾಮ್ ಮ್ಯಾಗ್ನೀಷಿಯಂ ಇದೆ, ಕೊಬಾಲ್ಟ್ ಇದೆ, ಎಷ್ಟು ಗ್ರಾಮ್ ಕಾಪರ್ ಇದೆ, ನಿಕ್ಕಲ್ ಇದೆ, ಕ್ಯಾಲ್ಸಿಯಂ ಇದೆ, ಎಲ್ಲ ಬರ್ಕೊಂಡು ಹೋಗಿ ಅದನ್ನು ತಗೊಂಡು ಹತ್ತಿರದ ಒಂದು ಅಂಗಡಿಗೆ ಹೋಗಿ ಕೇಳ್ತಾನೆ, ಸ್ವಾಮಿ ಇಷ್ಟಿಷ್ಟು ನನಗೆ ಬೇಕು, ಎಷ್ಟು ಹಣ ಆಗ್ತದೆ ನೋಡಿ ಅಂತ. ಇದು 1995ನೇ ಇಸ್ವಿಯಲ್ಲಿ ಆದಂತಹ ಸಂಶೋಧನೆ. ಇಂಟರ್ನೆಟಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ತದೆ ನಿಮಗೆ. ಆ ಸಮಯದಲ್ಲಿ ಅದಕ್ಕೆ ಬಂದಂತಹ ಬೆಲೆ 110 ರೂಪಾಯಿ. ಇವತ್ತು ಬಹುಶಃ 800-1000 ರೂಪಾಯಿ ಬೆಲೆ ಬರ್ಬೋದು 20 ವರ್ಷದ ನಂತರ. ಹಾಗಾದ್ರೆ ಎಲ್ಲಾದ್ರೂ ಒಬ್ಬ ವ್ಯಕ್ತಿ 1.5 ಕೋಟಿ ರೂಪಾಯಿ ಕಾರ್ ಮರ್ಸಿಡೀಸ್ ಬೆಂಜಲ್ಲಿ ಹೋಗ್ತಾ ಇದ್ದಾನೆ, ಆಕ್ಸಿಡೆಂಟ್ ಆಯ್ತು, ದಾರಿ ತಪ್ಪಿ ಬೀಳ್ತದೆ. ಎಲ್ಲರೂ ಏನ್ ಮಾಡ್ತೀರಿ? ಹೋಗಿ ಎತ್ತೀರಲ್ವಾ? ಯಾರನ್ನು? ಕಾರನ್ನ, ಮನುಷ್ಯರನ್ನ? ಹುಚ್ಚ ಸ್ವಾಮಿ, 1.5 ಕೋಟಿ ಕಾರ್ 120 ರೂಪಾಯಿ ಮನುಷ್ಯ ಹುಚ್ಚ ಯಾಕೆ ಮಾಡಬೇಕು? ಏನು ವಿಶೇಷತೆ ಇದೆ? ಯಾಕೆ ಇಷ್ಟೊಂದು ಬೆಲೆ ಮನುಷ್ಯನಿಗೆ?
ನಮ್ಮ ಸರ್ಕಾರ ಒಂದು ವಿಶೇಷ ಆಂದೋಲನ ನಡೆಸ್ತದೆ. ಏನು? ಸೇವ್ ಟೈಗರ್ಸ್, ಹುಲಿಗಳನ್ನು ಉಳಿಸಿ ಅಲ್ವಾ. ದೇಶದಲ್ಲಿ 1411 ಹುಲಿಗಳು ಉಳಿದಿವೆ. ಒಂದು ಉದಾಹರಣೆ ತಗೊಳ್ಳುವ. ಎಲ್ಲಿಯಾದ್ರೂ ಒಂದು ದೊಡ್ಡ ಝೂ ಇದೆ, ಝೂಯಿಗೆ ಪಿಲಿಕುಳಕ್ಕೆ ಅಂತ ಝೂಯಿಗೆ ಹೋಗಿ ಒಬ್ಬ ವ್ಯಕ್ತಿ, ತುಂಬಾ ಜನರ ಗುಂಪು ಬಂದಿದೆ, ಆ ವ್ಯಕ್ತಿ ನೋಡ್ತಾ ಹುಲಿಯನ್ನು ನೋಡ್ತಾನೆ, ಹುಲಿಯ ಗೂಡಿನೊಳಗೆ ಬಿದ್ದು ಬೀಳ್ತಾರೆ. ಎಲ್ಲರೂ ಬೊಬ್ಬೆ ಹೊಡಿತಾರೆ, ಅಯ್ಯೋ ಬಿದ್ದ ವ್ಯಕ್ತಿ ಬಿದ್ದ ಅಂತ ಹೇಳಿ ಕಲ್ಲು ಬಿಸಾಡ್ತಾರೆ, ಇದು ಮಾಡ್ತಾರೆ, ಬೆಂಕಿ ಹಾಕ್ಲಿಕ್ಕೆ ನೋಡ್ತಾರೆ. ಏನು ಮಾಡಿದ್ರು? ಹುಲಿ ಹತ್ರ ಆ ವ್ಯಕ್ತಿ ಹತ್ರ ಬರ್ತಾ ಇದೆ. ಹುಲಿ ಮನುಷ್ಯನ ಹತ್ರ ಬರ್ತಾ ಇದೆ, ಬೇರೆ ದಾರಿ ಇಲ್ಲ. ಅಲ್ಲಿ ಪೊಲೀಸರು, ಫಾರೆಸ್ಟ್ ಗಾರ್ಡ್ ಇದ್ದಾರೆ, ಗನ್ ತಗೊಂಡು ಬರ್ತಾರೆ. ಗನ್ ತಗೊಂಡು ಬಂದು ಇನ್ನೆಲ್ಲಿ ಹುಲಿ ಅವನ ಮೇಲೆ ಹಾರ್ಲಿಕ್ಕಿದೆ ಅಂತ ಆಗುವಾಗ, ತುಂಬಾ ಪ್ರಯತ್ನ ಮಾಡಿ ಬೊಬ್ಬಿಟ್ರು, ಹುಲಿ ದೂರ ಹೋಗ್ತಾ ಇಲ್ಲ ಅಂತ ಆಗುವಾಗ ಏನ್ ಮಾಡ್ತಾರೆ? ಶೂಟ್ ಮಾಡ್ತಾರೆ. ಯಾರಿಗೆ? ಮನುಷ್ಯನಿಗೆ, ಹುಲಿಗ? ಯಾಕೆ? 750 ಕೋಟಿ ಮನುಷ್ಯರಿದ್ದಾರೆ ಲೋಕದಲ್ಲಿ, 1411 ಹುಲಿಗಳು ಮಾತ್ರ. ಯಾರನ್ನ ಬದುಕಿಸ್ಬೇಕು? ಒಂದು ಫೋನ್ ಕೈಕಾಲ ಹಾಕೋದಿಲ್ಲ, ಪಿಲಿನ ಒಲಿಫೈರ್ ಅಂತ ಅಲ್ವಾ. ಹುಲಿಯನ್ನು ಉಳಿಸಿ ಕೈಕಾಲು ಹೊಡಿತಾ ಇದ್ದಾರೆ. 1411 ಮಾತ್ರ. ಮನುಷ್ಯರು 750 ಕೋಟಿ ಇದ್ದಾರೆ ವಿಶ್ವದಲ್ಲಿ. ಯಾಕೆ ಹುಲಿಯನ್ನು ಕೊಲ್ಲಬೇಕು, ಮನುಷ್ಯನ ಉಳಿಸಬೇಕು ಹೇಳಿ? ಅಂತ ವಿಶೇಷತೆ ಏನಿದೆ ಮನುಷ್ಯನಲ್ಲಿ? ಮಹಾಭಾರತ ಹೇಳ್ತದೆ, ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯಮೇತದ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನಾ ಪಶುಭಿಃ ಸಮಾನ. ವ್ಯಕ್ತಿ 4 ವಸ್ತುಗಳು ಅಥವಾ ವಿಷಯ ಹೆಚ್ಚಾಗಿ ಪ್ರತ್ಯೇಕವಾಗಿ 4 ವಸ್ತುಗಳು ಆ ಮನುಷ್ಯನಲ್ಲಿಯೂ ಪ್ರಾಣಿಗಳಲ್ಲಿ ಒಂದೇ ಅಂತ. ಏನು? ಆಹಾರ. ನಾವು ತಿಂತೇವೆ, ಪ್ರಾಣಿಯೂ ತಿಂತೇವೆ. ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಹಣ ಕೊಟ್ಟು ತಿನ್ಬಹುದು, ನಾಯಿ ದಾರಿಯಲ್ಲಿ ತಿಂದಿದ್ದು ಇಬ್ಬರು ಹೊಟ್ಟೆ ಕೂಡ ತಿಂತದೆ, ವಿಶೇಷ ಏನು ವ್ಯತ್ಯಾಸ ಇಲ್ಲ. ನಿದ್ರಾ, ನಾವು ರಾತ್ರಿ 40,000 ರೂಪಾಯಿ ದಂಡ ಹಾಸಿಗೆ ಮೇಲೆ ಮಲಗ್ತೇವೆ, ನಾಯಿ ಗೋಣಿ ಮೇಲೆ ಮಲಗ್ತದೆ. ನಾಯಿಗೂ ಕೂಡ ಒಳ್ಳೆ ನಿದ್ರೆ ಬರ್ತದೆ. ನಮ್ಗೆ ಅದನ್ನ ನಿದ್ರೆ ಮಾತ್ರ ತಗೊಂಡು ಮಲಗಬೇಕು, ನಾಯಿ ಎಲ್ಲೇ ಮಲಗ್ತೇವೆ. ಆಹಾರ ನಿದ್ರಾ ಭಯ, ನಾವು ಕೂಡ ಆತ್ಮರಕ್ಷಣೆಗಾಗಿ ಕತ್ತಿ ಬಿಸತಿ ದೇಶದ ಪರವಾಗಿ ಮಿಸೈಲ್ ಗನ್ನುಗಳನ್ನು ಇಟ್ಕೊಳ್ತೇವೆ. ನಾಯಿ, ಬೆಕ್ಕು, ಹಂದಿ, ದನ ಅದರ ಕೋರೆ ದಾಡೆಗಳಿಂದ ಅಥವಾ ಗೊರಸುಗಳಿಂದ, ಕೊಂಬುಗಳಿಂದ, ಉಗುರುಗಳಿಂದ ಎಲ್ಲ ಅವರು ಪ್ರಹಾರ ಮಾಡ್ತಾರೆ. ಮೈಥುನಂಚ, ನಮಗೂ ಮಕ್ಕಳಾಗ್ತಾವ, ಅವರಿಗೂ ಮಕ್ಕಳಾಗ್ತವೆ. ಸಾಮಾನ್ಯ ಮೇತದ ಪಶು ಬೇರ್ನರಾಣ, ನಮಗೂ ಮನುಷ್ಯರು ಎಲ್ಲ ಬೇಕು. ಹಾಗಾದ್ರೆ ವ್ಯತ್ಯಾಸ ಏನು? ಯಾರಿಗಾದ್ರೂ ಹೇಳ್ಬೋದಾ? ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು ಹೇಳ್ಬೋದು ಯಾರಿಗಾದ್ರೂ? ನೋಡಿ, ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪ್ರಮುಖವಾದ ಪ್ರಶ್ನೆ, ಬೇಸಿಕ್ ಪ್ರಶ್ನೆ. ನಮ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ನಾವು ಜೀವನದಲ್ಲಿ ಕಾಯ್ಕಾಲು ಹೊಡಿತಾ ಇದ್ದೇವೆ, ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಯಾರಿಗಾದ್ರೂ ಹೇಳ್ಬೋದು? ತಪ್ಪಾದ ತೊಂದರೆ ಇಲ್ಲ, ಹೇಳಿ. ನಮ್ಮ ಹಾ, ಬೇರೆ ಯಾರಿಗಾದ್ರೂ ಹೇಳ್ಬೋದಾ? ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಒಬ್ರು ಅಲ್ವಾ. ಬುದ್ಧಿಶಕ್ತಿ ಅಲ್ಲ. ಯಾಕಂದ್ರೆ ಮನೆಯಲ್ಲಿ ಬೆಕ್ಕಿದವರಿಗೆ ಗೊತ್ತಿರ್ಬೋದು, ನಮಗಿಂತ ಜಾಸ್ತಿ ಬುದ್ಧಿ ಅದಕ್ಕಿದೆ. ರಾತ್ರಿ ಯಾರ ಮನೆಯಲ್ಲಿ ಇಲ್ಲದಾಗ ಹಿಂದಿನ ದಾರಿಯಲ್ಲಿ ಬಂದು ಹಾಲು ಕುಡಿದು ಹೋಗ್ತದೆ ಬೆಕ್ಕು. ನಾವು ಇಂಟರ್ನೆಟ್ ಅಲ್ಲಿ ವಿಡಿಯೋ ನೋಡ್ತೇವೆ, ನಾಯಿ ನೀರಲ್ಲಿ ಹಾರಿ ಮಗುವನ್ನ ಬದುಕಿಸಿದಾಗ್ತದೆ ಅಲ್ವಾ. ಬುದ್ಧಿ ನಮ್ಮ ಪ್ರಾಣಿಗಳಿಗೂ ಉಂಟು. ಏನಾಗಾದ್ರೆ ವಿಶೇಷತೆ ಏನು? ಮಾತಾಡ್ಲಿಕ್ಕೆ ಬರುವುದಿಲ್ಲ ಪ್ರಾಣಿಗಳಿಗೆ. ಅದು ಸರಿ, ಒಂದು ದೊಡ್ಡ ವ್ಯತ್ಯಾಸ. ಆದ್ರೆ ಹಾಗಾದ್ರೆ ಒಬ್ಬ ಮೂಕ ವ್ಯಕ್ತಿಗೆ ಪ್ರಾಣಿ ಅಂತ ಹೇಳ್ಬೋದಾ? ಆಗುದಿಲ್ಲ. ಮಾತಾಡುವುದೊಂದು ದೊಡ್ಡ ಒಂದು ಕಲೆ, ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಲ್ಲ. ಒಬ್ಬ ಮೂಕ ವ್ಯಕ್ತಿಗೆ ನಾವು ಪ್ರಾಣಿ ಅಂತ ಹೇಳುದಿಲ್ಲ. ವಿಶೇಷ ಏನು? ಅವನಲ್ಲಿ ವಿವೇಚನಾ ಶಕ್ತಿ ಇದೆ. ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿಃ ಸಮಾನ. ಧರ್ಮ, ವಿವೇಚನಾ ಶಕ್ತಿಯನ್ನು ಉಪಯೋಗ ಮಾಡಿ, ಯಾಕೆ ನನಗೆ ಈ ಜನ್ಮ ಸಿಕ್ಕಿದೆ, ಯಾಕೆ ನನಗೆ ಈ ಶರೀರ ಸಿಕ್ಕಿದೆ, ಯಾಕೆ ನಾನು ಕಷ್ಟಪಡ್ತಾ ಇದ್ದೇನೆ, ಯಾಕೆ ನನಗೆ ಪುನಃ ಅನಾರೋಗ್ಯವಾಗ್ತದೆ. ಹತ್ತಿರ ಮನೆಯವರ ಹತ್ರ 2 ಕಾರು ಉಂಟು, ನನ್ನ ಹತ್ರ ಕಾರೇ ಇಲ್ಲ. ಅಥವಾ ನನ್ನ ಹತ್ರ ಕೈ ಕಾಲೆಲ್ಲ ಗಟ್ಟಿಯಾಗಿ ಭಗವಂತ ಕೊಟ್ಟಿದ್ದಾನೆ, ಹತ್ತಿರ ಮನೆಯವನಿಗೆ ಕಾಲಿಲ್ಲ. ಯಾಕೆ? ವ್ಯತ್ಯಾಸ ಏನು? ಈ ವಿವೇಚನಾ ಶಕ್ತಿ ಇದೆ ನೋಡಿ, ಇದು ಮನುಷ್ಯನಲ್ಲಿ ಮಾತ್ರ. ಒಂದು ಕುರಿಗಳ